ಹಲೋ ನಮಸ್ಕಾರ, ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಜೀವನದಲ್ಲಿ ಏನಾದರೂ ಹೊಸದಾಗಿ ಬದಲಾವಣೆ ತರಬೇಕು ಅಂದರೆ, ಜೀವನವನ್ನು ನೂತನವಾಗಿ ರೂಪಿಸ್ಕೊಳ್ಬೇಕು ಅಂದರೆ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಆ ದಿನಗಳು ತುಂಬಾ ಕಠಿಣವಾಗಿರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಗಟ್ಟಿ ಮನಸ್ಸಿನಿಂದ ಆ ದಿನಗಳನ್ನು ಎದುರಿಸಬೇಕಾಗತ್ತೆ. ಆಗಲೇ ನಮ್ಮ ಜೀವನ ಹೊಸದಾಗಿ ನಿರ್ಮಾಣವಾಗುವುದು. ಈ ಸವಾಲುಗಳನ್ನು ನಾವು ಧೈರ್ಯವಾಗಿ ಎದುರಿಸಿದ್ವಿ ಅಂದರೆ ನಮ್ಮ ಮುಂದೆ ಹೊಸ ಬದುಕೆ ತೆರೆದುಕೊಳ್ಳುತ್ತೆ. ಇಂಥದ ಒಂದು ಕಥೆಯನ್ನು ಕೇಳೋಣ ಬನ್ನಿ. ಹದ್ದು ಸುಮಾರು 70 ವರ್ಷಗಳ ಕಾಲ ಬದುಕುತ್ತೆ. ಅದು ತನ್ನ 40ನೇ ವಯಸ್ಸಿನಲ್ಲಿ ಉಗುರುಗಳು ಬಾಗಿ ಬೇಟೆಯಾಡಲು ಕಷ್ಟವಾಗುತ್ತದೆ, ಕೊಕ್ಕು ಬಾಗುತ್ತದೆ ಮತ್ತು ಗರಿಗಳು ದಪ್ಪವಾಗಿ ಹಾರಲು ಕಷ್ಟವಾಗುತ್ತದೆ. ಹದ್ದು ಸಾಯಬೇಕು ಅಥವಾ ನೋವಿನ ಪುನರ್ಜನ್ಮ ಪ್ರಕ್ರಿಯೆಗೆ ಒಳಗಾಗಬೇಕು. ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಹದ್ದು ಪುನರ್ಜನ್ಮ ಪಡೆಯಲು ಎತ್ತರದ ಪರ್ವತದ ಮೇಲೆ ಗೂಡು ಕಟ್ಟಿ ತನ್ನ ಕೊಕ್ಕನ್ನು ಬಂಡೆಗೆ ಬಡಿದು ಮುರಿದುಕೊಳ್ಳುತ್ತದೆ. ಹೊಸ ಕೊಕ್ಕು ಬಂದ ನಂತರ ಹಳೆಯ ಉಗುರುಗಳನ್ನು ಕಿತ್ತು ಹಾಕುತ್ತದೆ. ನಂತರ ಹಳೆಯ ಗರಿಗಳನ್ನು ಕೀಳುತ್ತದೆ. 5 ತಿಂಗಳ ನೋವಿನ ಪ್ರಕ್ರಿಯೆಯ ನಂತರ ಹದ್ದು ಹೊಸ ರೂಪದೊಂದಿಗೆ ಮತ್ತಷ್ಟು ಬಲಿಷ್ಠವಾಗಿ 30 ವರ್ಷಗಳ ಕಾಲ ಬದುಕುತ್ತೆ. ಜೀವನದಲ್ಲಿ ಬದಲಾವಣೆಗೆ ಹೊಂದಿಕೊಳ್ಳಲು ಹಳೆಯ ಅಭ್ಯಾಸಗಳು ಮತ್ತು ನೋವಿನ ನೆನಪುಗಳನ್ನು ತ್ಯಜಿಸಬೇಕು. ಈ ಕಥೆಯು ಜೀವನದ ಕಠಿಣ ಪರಿಸ್ಥಿತಿಗಳಲ್ಲಿ ಹತಾಶೆಗೊಳ್ಳದೆ ಬದಲಾವಣೆಯನ್ನು ಸ್ವೀಕರಿಸಿ ಹೊಸ ಜೀವನವನ್ನು ಪ್ರಾರಂಭಿಸಲು ಸ್ಫೂರ್ತಿಯನ್ನು ನೀಡುತ್ತೆ. ನಮಸ್ಕಾರ.